ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ನೋಡಿ ಈಗ ಜಸ್ಟ್ ಬಂದು ಪೋಸ್ಟು ಚಿತ್ರದುರ್ಗದಿಂದ ಕಳಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಚಿತ್ರದುರ್ಗದಿಂದ ಬಂದಿದೆ, ಕಳಿಸಿದ್ದಾರೆ. ಸೌಮ್ಯ ಅಂದ್ಬಿಟ್ಟು ಓಪನ್ ಮಾಡೋಣ. ನನಗೆ ಈ ಬ್ಲೌಸ್ ನೋಡಿ ಭಯ ಆಗಿಬಿಡ್ತು. ನಾನು ಹೊಲ್ದಿರೋದೇನಾದರೂ ವಾಪಸ್ ಕಳಿಸ್ಬಿಟ್ಟಿದ್ದಾರಾ ಅಂತ. ನಾನು ತುಂಬ ಸಲ ಫೋನ್ ಮಾಡಿದೆ ಅವ್ರಿಗೆ, ಫೋನ್ ತೆಗಿತಿಲ್ಲ. ಇದು ಈರಾ ಕಟ್ ಪೀಸ್ ಸೆಂಟರ್, ನಾನು ಹೊಲ್ದ್ಬಿಟ್ಟು ಇದರಲ್ಲೇ ಕಳಿಸಿದ್ದೆ, ಮತ್ತೆ ಕಳಿಸಿದ್ದಾರೆ. ಸರಿ ಹೋಗಿರಬಹುದು ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಅವ್ರಿಗೆ ಅಂತ ಹೊಲ್ದು ಕಳಿಸಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಜನಕ್ಕೆ ನಾನು ಸೇಮ್ ಬಟ್ಟೆ ತೆಗೆದುಕೊಂಡು ಎಲ್ಲರಿಗೂ ಒಂದೊಂದನ್ನು ಹೊಲ್ದು ಕಳಿಸಿದ್ದೆ. ಅದಕ್ಕೆ ಅವರೇನಂತ ತಿಳ್ಕೊಂಡಿದ್ದಾರೆ, ಇದು ನಂದಲ್ಲ ಮೇಡಮ್, ಬೇರೆ ಯಾರ್ದೋ ಹೊಲ್ದುಬಿಟ್ಟಿದ್ದೀರಾ ಅಂತ. ನೋಡಿ, ಈ ಬ್ಲೌಸ್ ನಂದಲ್ಲ, ನನ್ನ ಬ್ಲೌಸ್ ಗ್ರೀನ್ ಅಳತೆ ಬ್ಲೌಸ್ ಅಂತ ಕಳಿಸಿದ್ದಾರೆ. ಅವ್ರದ್ದು ಅಳತೆ ಬ್ಲೌಸ್ ನನ್ನ ಹತ್ರ ಇಲ್ಲೇ ಉಳ್ಕೊಂಬಿಟ್ಟೈತೆ. ಅದಕ್ಕೆ ಅವ್ರ ಪಾಪ ನಂದಲ್ಲ ಅಂತ ಕಳಿಸಿದ್ದಾರೆ. ಇದು ನಿಮಗೆ ಅಂತಲೇ ನಾನು ಹೊಲ್ದಿದ್ದು, ನಿಮ್ಮ ಅಳತೆಗೇನೆ. 5 ಜನಕ್ಕೆ ಏನು ಕಳಿಸಿದ್ರು, ಅವ್ರ 5 ಜನಕ್ಕೂ ನಾನು ಈ ಥರದ್ದನ್ನು ಹೊಲ್ದು ಕಳಿಸಿದ್ದೀನಿ. ಸೇಮ್ ತಂದಿದ್ದೆ, 4 ಮೀಟ್ರ್ ಬಟ್ಟೆಯನ್ನು ತಂದಿದ್ದೆ. ಅದರೊಳಗೆ 5 ಬ್ಲೌಸ್ ಆಯಿತು. ಲೆಂತು ತುಂಬ ಇದ್ದಿದ್ದರಿಂದ ಇದು ಅವ್ರಿಗೆ ಹೊಲ್ದಿದ್ದು. ಮತ್ತೆ ಕಳಿಸ್ತೀನಿ, ಫೋನ್ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ, ಹೋಗಲಿಲ್ಲ. ಮತ್ತು ಅವರು ಡ್ರೆಸ್ ಪೀಸ್ ಕಳಿಸಿದ್ದಾರೆ. ಇದು ಬಂದು ಅಳತೆ ಡ್ರೆಸ್ಸು. ಏನು ಹೇಳಿಲ್ಲ ಅವರು, ಏನು ನೋಟ್ ಏನಿಲ್ಲ. ಸಾರಿ, ಇದಕ್ಕೆ ನಾನು ಯಾವುದೇ ಅವರು ಲೈನಿಂಗ್ ಏನು ಕೊಟ್ಟಿಲ್ಲ. ಇದು ಹಿಂಗೆ ಸ್ಟಿಚ್ ಮಾಡಬೇಕು ಅನಿಸುತ್ತೆ. ಒಂದು ಸಲ ಕೇಳಿಬಿಟ್ಟು ಸ್ಟಿಚ್ ಮಾಡ್ತೀನಿ. ಮತ್ತು ಇದಕ್ಕೆ ಅವರೇ ಲೈನಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಕೆಲವೊಂದಕ್ಕೆ ಲೈನಿಂಗಿಗೆ ಪರ್ಫೆಕ್ಟಾಗಿ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಇದು ಕೂಡ ಡ್ರೆಸ್ ಟಾಪ್ ಅನಿಸುತ್ತೆ, ನನ್ನ ಪ್ರಕಾರ ಟಾಪ್ ಅನಿಸುತ್ತೆ. ಆ ಅಳತೆಗೆ ಸ್ಟಿಚ್ ಮಾಡೋದು. ಇದು ಒಂದು ಬ್ಲೌಸ್ ಪೀಸನ್ನು ಕಳಿಸಿದ್ದಾರೆ. ಇದು ನಾನೇ ಸ್ಟಿಚ್ ಮಾಡಿದ್ದು, ಅವ್ರಿಗೆ ಅಂತಲೇ ಸ್ಟಿಚ್ ಮಾಡಿದ್ದು. ಮತ್ತು ಅದನ್ನೇ ಅಳತೆ ಕಳಿಸಿದ್ದಾರೆ ಅನಿಸುತ್ತೆ. ಇದೇ ಅಳತೆಗೆ ಸ್ಟಿಚ್ ಮಾಡಿ ಅಂತ ಹೇಳಿದಾರಾ ಅಥವಾ ಏನು ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ದೆ, ನಾನು ತೆಗಿಲಿಲ್ಲ, ಅಥವಾ ಇದೇ ಅಳತೆಗೆ ಮಾಡಿ ಅಂತ ಕಳಿಸಿರ್ಬೋದು. ಮತ್ತು ಇದೊಂದು ಕಳಿಸಿದ್ದಾರೆ, ಅವರೇ ವಿತ್ ಲೈನಿಂಗ್ ಕಳಿಸ್ಬಿಟ್ಟಿದ್ದಾರೆ ಇದೊಂದು. ಮತ್ತು ಇದರಲ್ಲಿ ಒಂದು ಸಲ ನೋಟ್ಸ್ ಇದೆ. ಅಂದರೆ ಅವ್ರು ಹೇಳಿದ್ದಾರೆ, ಇದು ಒಂದು ಸ್ವಲ್ಪ ಚೇಂಜಸ್ ಹೇಳಿದ್ದಾರೆ ನೋಟ್ ಕೊಟ್ಟು. ಏನಂದರೆ ಡೋರಿ ಬೇಡ, ಇದಕ್ಕೆ ನಾನು ಡೋರಿ ಹಾಕಿದ್ದೆ. ಇದೊಂದು ಪೀಸಿಗೆ ಮಾತ್ರ ಡೋರಿ ಹಾಕಿದ್ದೆ, ಮಿಕ್ಕಿದ್ಗೆ ಯಾವುದಕ್ಕೂ ಹಾಕಿರಲಿಲ್ಲ. ಈ ಡೋರಿ ಬೇಡ, ಸ್ಲೀವ್ಸ್ 9.5 ಇಂಚ್ ಇರಲಿ ಅಂತ ಹೇಳಿದ್ದಾರೆ. ಮತ್ತು ಗೋಲ್ಡ್ ಥ್ರೆಡ್ ಪೈಪಿಂಗ್ ಕೊಡಿ ಅಂತ ಕೇಳಿದ್ದಾರೆ. ಮಾಡಿ ಕಳಿಸ್ತೀನಿ. ನನಗೂ ಒಂದು ಸಲ ಭಯ ಆಯಿತು. ಯಾಕಂದರೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಮೇಲಿಟ್ಟಿದ್ರು ಅವರು. ನೋಡಿಬಿಟ್ಟು ಒಂದು ಸಲ ಶಾಕ್ ಆಗಿಬಿಡ್ತು. ಹಿಂಗೆ ನೋಡ್ತಿದ್ದಂಗೆ ಅಯ್ಯೋ ನಾನು ಹೊಲ್ದಿರೋ ಯಾವುದು ಸರಿ ಹೋಗಿಲ್ವೇನೋ ಅನ್ನೋ ಭಯ ಆಗಿಬಿಡ್ತು. ಪಾಪ ಅವರು ಅಷ್ಟೊಂದು ಕಷ್ಟಪಟ್ಕೊಂಡು ಅಲ್ಲಿಂದ ಕಳಿಸಿದ್ದಾರೆ, ನಾನು ಮಾಡೋಕ್ಕಾಗಲಿಲ್ಲ ಅಂತ ಭಯ ಆಯಿತು. ಆದರೆ ಇಲ್ಲ, ಆಗಿದೆ ಅನಿಸುತ್ತೆ, ನನ್ನ ಪ್ರಕಾರ ಆಗಿದೆ ಅನಿಸುತ್ತೆ. ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಸೌಮ್ಯ ನಾನು ಹಾಕಿದ್ದೆ ಅವ್ರಿಗೊಂದು ಸಲ, ಮತ್ತು ಅವ್ರು ನನಗೆ ಕಳಿಸಿದ್ದಾರೆ. ನಾನು ಯಾವುದೇ ಇನ್ನೊಂದು ಹೇಳಬೇಕು, ಅವರು ಆ ಕಡೆಯಿಂದ ಕಳಿಸಿರ್ತಾರಲ್ಲ, ಹಂಗಾಗಿ ನಾನು ಈ ಕಡೆಯಿಂದ ಯಾವುದೇ ಕೊರಿಯರ್ ಚಾರ್ಜನ್ನು ತೆಗೆದುಕೊಳಲ್ಲ. ಅವ್ರ ಪಾಪ ಆ ಕಡೆಯಿಂದ ಹಾಕಿರ್ತಾರೆ, ನಾನು ಮತ್ತೆ ಹೇಳೋದು ಅದೆಲ್ಲ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಯಾವುದೇ ಕೊರಿಯರ್ ಚಾರ್ಜ್ ಈ ಕಡೆಯಿಂದ ತೆಗೆದುಕೊಳಲ್ಲ. ನಾನು ಹೊಲ್ಕೊಟ್ಟಿದ್ದೆ, ಮತ್ತೆ ಕೊಟ್ಟಿದ್ದಾರೆ, ಮತ್ತೆ ಕಳಿಸ್ತೀನಿ. ಅದು ಅವ್ರಿಗೆ ಹೇಳ್ಬಿಟ್ಟು ನಾನು ಇದನ್ನು ಎಕ್ಸ್ಟ್ರಾ ಅಂತ ನಾನು ಹೊಲ್ಕೊಟ್ಟಿದ್ದೆ ಅವ್ರಿಗೆ, ಹಂಗಾಗಿ ಇದನ್ನು ಮತ್ತೆ ಕಳಿಸ್ತೀನಿ ಇವ್ರಿಗೇನೆ. ಇನ್ನು ಮಿಕ್ಕಿದ್ದೆಲ್ಲ ಹೊಲಿತೀನಿ. ಒಂದು ಸಲ ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟು
ಹೊಲಿತೀನಿ ಫ್ರೆಂಡ್ಸ್, ಅಷ್ಟೇನೆ. ತೋರಿಸ್ಬೇಕಿತ್ತು, ಇನ್ನೂ ಒಂದಿಬ್ಬರು ಕಳಿಸಿದ್ದೀನಿ ಅಂತ ಅಂದರು. ಅವ್ರದ್ದು ಬಂದಮೇಲೆ ನಾನು ತೋರಿಸ್ತೀನಿ, ಯಾಕಂದರೆ ತುಂಬ ಜನ ಕೊರಿಯರ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು, ನಾನು ಹೊಲಿಯೋದು ಕೆಲವೊಂದು ಸಲ ಮೊದಲು ಟ್ರಯಲ್ ಬ್ಲೌಸ್ ಇರುತ್ತೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ನೆಕ್ಸ್ಟು ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಾನು ಕರೆಕ್ಟ್ ಮಾಡ್ಕೊತೀನಿ, ಅದನ್ನು ಸರಿ ಮಾಡಿ ಹೊಲ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.